ಎನ್ಐಎ ಟೀಮ್ನಿಂದ ಕರ್ನಾಟಕದಲ್ಲಿ ಬಹುದೊಡ್ಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮೂವರು ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಲೆಗೆ ಬೀಳಿಸಿದ್ದಾರೆ. ಜೈಲಿನಲ್ಲಿ ಇದ್ದಂತಹ ನಾಸೀರ್ಗೆ ಸಹಾಯ ಮಾಡಿದಂತಹ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಟಿ ನಾಸೀರ್ ಲಷ್ಕರ್ ಎ ತೊಯ್ಬಾದ ದಕ್ಷಿಣ ಭಾರತದ ಮುಖ್ಯಸ್ಥ ಆತ. ಟೆರರಿಸಂ ಬಗ್ಗೆ ಮೈಂಡ್ ವಾಶ್ ಮಾಡುವುದರಲ್ಲಿ ಮಾಸ್ಟರ್ ಮೈಂಡ್ ನಾಸೀರ್. ಸ್ಲೀಪರ್ ಸೆಲ್ಸ್ಗೆ ನೇರ ಕಾಂಟ್ಯಾಕ್ಟ್ ನಲ್ಲಿರುವಂತಹ ನಾಸೀರ್. ಸದ್ಯ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ನಾಸೀರ್ಗೆ ಸಹಾಯವನ್ನ ಮಾಡ್ತಾ ಇದ್ದಂತಹ ಮೂವರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ಕೂಡ ಇದೀಗ ತೀವ್ರಗೊಳಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಯಾರು ಈ ನಾಸೀರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದಕ್ಷಿಣ ಭಾರತದ ಮುಖ್ಯಸ್ಥ ಈತ. ಹಲವು ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಂಡಿರುವಂತಹ ನಾಸೀರ್ ಜೈಲಿನಲ್ಲಿ ಇದ್ದುಕೊಂಡೇ ಉಗ್ರ ಚಟುವಟಿಕೆಗಳ ಬಗ್ಗೆ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದ, ಪ್ಲಾನ್ ಅನ್ನ ರೂಪಿಸ್ತಾ ಇದ್ದ. ಜೈಲಿನಿಂದಲೇ ಯುವಕರ ತಂಡವನ್ನ ರೆಡಿ ಮಾಡಿದ್ದಂತಹ ಭಯೋತ್ಪಾದಕ ನಾಸೀರ್ ದಕ್ಷಿಣ ಭಾರತದಲ್ಲಿ ನಡೆದ ಹಲವು ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ನಾಸೀರ್ ಅನ್ನೋದು ಗೊತ್ತಾಗ್ತಾ ಇದೆ. 2008ರ ಸರಣಿ ಬಾಂಬ್ ಆಗಿತ್ತಲ್ಲ, ಅದರ ಜೊತೆಗೆ ನೋಡಿ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಯಾರು ಕೂಡ ಮರೆಯುವ ಹಾಗಿಲ್ಲ. ಮತ್ತೆ ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆಗಳು ಎಲ್ಲದರ ಮಾಸ್ಟರ್ ಮೈಂಡ್ ಈತ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿ ಹಲವು ಕೇಸ್ಗಳಲ್ಲಿ ನಾಸೀರ್ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಮೂವರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮೂವರು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ ಅನೇಶ್ ಹಾಗೂ ಫಾತಿಮಾ ಎನ್ನುವವರನ್ನು ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವ್ರಿಗೆ ದಾಡಿ ಅಂತ ಹೇಳಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ಕೆಲಸವನ್ನ ಮಾಡಿ ಮೈ ಬಗ್ಸಿ ದುಡಿಯೋದು ಬಿಟ್ಟು ಹೀಗೆ ಶಂಕಿತರಿಗೆ ಏನು ಈಗ ಯಾವ ರೀತಿಯಾಗಿ ಉಗ್ರರಿದ್ದಾರಲ್ಲ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಇವ್ರಿಗೆ ಹೇಗಾದರೂ ಮನಸ್ಸು ಬರುತ್ತೋ ಏನೋ. ಉಗ್ರ ಚಟುವಟಿಕೆಗಳಿಗೆ ಇವರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಇವರನ್ನ ವಶಕ್ಕೆ ಪಡೆದುಕೊಂಡಿರೋದ್ರಲ್ಲಿ. ಸದ್ಯಕ್ಕೆ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ನೋಡಿ, ನಾಸೀರ್ಗೆ ಯಾವ ರೀತಿಯಾಗಿ ಫಂಡಿಂಗ್ ಆಗ್ತಾ ಇತ್ತು ಅನ್ನೋದನ್ನ ತನಿಖೆ ಮಾಡಬೇಕಾಗಿದೆ. ಮತ್ತೆ ಆತನ ಅಕೌಂಟ್ಸ್ ಡೀಟೇಲ್ಸ್ ಅನ್ನ ಕೂಡ ಚೆಕ್ ಮಾಡಬೇಕಾಗಿದೆ. ಈ ಮೂವರು ಶಂಕಿತರನ್ನ ಏನು ಅರೆಸ್ಟ್ ಮಾಡಿದ್ದಾರಲ್ಲ ಅವರ ಅಕೌಂಟ್ಸ್ ಡೀಟೇಲ್ಸ್ ಅನ್ನ ಕೂಡ ಈಗ ಪರೀಕ್ಷೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ತನಿಖೆ ಆಗಬೇಕಾಗಿದೆ. ಮತ್ತೆ ಇವರ ಜೊತೆ ಯಾರೆಲ್ಲ ಆಪ್ತರಿದ್ರು ಅವರಿಗೂ ಕೂಡ ತನಿಖೆಯ ಬಿಸಿ ತಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ಇದು ಸಣ್ಣ ಚೈನ್ ಅಂತ ಏನೋ ಅನ್ನಿಸ್ತಾ ಇಲ್ಲ, ಬಹುದೊಡ್ಡ ಚೈನ್ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಜೈಲಿನಲ್ಲಿ ಇದ್ಕೊಂಡೇ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈತನಿಗೆ ಬಹುದೊಡ್ಡ ಸಪೋರ್ಟ್ ಇದೆ ಅಂತ ಕಾಣಿಸ್ತಾ ಇದೆ. ದಕ್ಷಿಣ ಭಾರತದಲ್ಲಿ ನಡೆದಂತಹ ಹಲವು ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ಈತ. ನೋಡಿ, ದಾಳಿ ವೇಳೆ ಎನ್ಐಎ ಅಧಿಕಾರಿಗಳು 2 ವಾಕಿ ಟಾಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿನ್ನಾಭರಣವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಚಟುವಟಿಕೆಗೆ ನೆರವನ್ನ ನೀಡ್ತಾ ಇದ್ದಂತಹ ಆರೋಪದ ಅಡಿ ಈ ಮೂವರನ್ನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಂಧಿತ ಫಾತಿಮಾ ಇದ್ದಾಳಲ್ಲ, ಉಗ್ರ ಕೃತ್ಯದಲ್ಲಿ ಶಾಮೀಲಾಗಿರುವಂತಹ ಜುನೈ ಅಹ್ಮದ್ನ ತಾಯಿ ಅನ್ನೋದು ಗೊತ್ತಾಗ್ತಾ ಇದೆ.